ಗಣಿಗಾರಿಕೆಯಿಂದ ಮನೆ ಗೋಡೆಗಳು ಬಿರುಕು, ಜನರ ನೆಮ್ಮದಿ ಕೆಡಿಸಿದ ಬ್ಲ್ಯಾಕ್ ಸ್ಟೋನ್ ಮೈನಿಂಗ್. ಬಳ್ಳಾರಿ ಗಣಿ ಮೈನಿಂಗ್ ಮೀರಿಸ್ತಾ ಇದೆ ಈ ಗಣಿಗಾರಿಕೆ. ಎಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಗ್ರಾಮದಲ್ಲಿ ಗಣಿಗಾರಿಕೆಯನ್ನ ಎಗ್ಗಿಲ್ಲದೆ ನಡೆಸ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ ನಿಮಗೆ ಈ ಬ್ಲ್ಯಾಕ್ ಸ್ಟೋನ್ ಮೈನಿಂಗ್ ಯಾವ ಪ್ರಮಾಣದಲ್ಲಿ ಇಲ್ಲಿ ನಡೀತಾ ಇದೆ ಅಂತಂದ್ರೆ ನಮಗೆ ಗಣಿ ಅಂತ ಅಂದ ತಕ್ಷಣ ನೆನಪಾಗದೆ ಬಳ್ಳಾರಿ. ಅಲ್ಲಿನ ಮೈನಿಂಗ್ ಅನ್ನು ಮೀರಿಸ್ತಾ ಇದೆ ಇಲ್ಲಿಯದ್ದು ಅಂತಂದ್ರೆ ಯೋಚನೆ ಮಾಡಿ. ಕಲಬುರಗಿ ಜಿಲ್ಲೆಯ ಗೆಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಗ್ರಾಮ, ಅಲ್ಲಿನ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ, ಇವ್ರು ಆಡಿದ್ದೇ ಆಟ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಕಲ್ಲು ಗಣಿಗಾರಿಕೆಯಿಂದ ಮನೆ ಗೋಡೆಗಳು ಬಿರುಕು ಬಿಡ್ತಾ ಇದೆ, ವಾಸ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ, ಜನರ ನೆಮ್ಮದಿಯನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಇದರಿಂದ ಆಗ್ತಾ ಇದೆ ಅನ್ನುವಂಥ ಅಸಮಾಧಾನವನ್ನು ಆ ಭಾಗದಲ್ಲಿರುವಂಥ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಈ ಗಣಿಗಾರಿಕೆ ನಡೀತಾ ಇರೋದು. 3 ಗಣಿಗಾರಿಕೆಯಿಂದ ಕರಕಿಹಳ್ಳಿ ಗ್ರಾಮಕ್ಕೆ ಆಪತ್ತೇ ಬಂದ್ಬಿಟ್ಟಿದೆ. ನಿರಂತರ ಗಣಿಗಾರಿಕೆಯಿಂದಾಗಿ ಮನೆ ಶಾಲೆಗಳು ಬಿರುಕು ಬಿಟ್ಕೊಂಡಿದೆ. ಶಾಲಾ ಕಟ್ಟಡ ಕುಸಿದು ಹೋಗಿರುವುದಾಗಿ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಪ್ರತಿದಿನ ಜೀವ ಭಯದಲ್ಲೇ ಬದುಕ್ತಾ ಇರೋದು ಗ್ರಾಮಸ್ಥರು. ಹಂಗರಗ, ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗಣಿಗಾರಿಕೆ 30ಕ್ಕೂ ಹೆಚ್ಚು ಅಡಿ ಆಳ ಕುರಿದು ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಕರಕಿಹಳ್ಳಿ ಗ್ರಾಮಕ್ಕೆ ಕಲ್ಲು ಸ್ಫೋಟದಿಂದ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಗಣಿಗಾರಿಕೆ, ಜಿಲೇಟಿನ್ ಸ್ಫೋಟಕ್ಕೆ ಭೂಕಂಪದ ಅನುಭವ ಆಗ್ತಾ ಇದೆ. ನೋಡಿ, 30 ಅಡಿ ಆಳ ಕೊರೆದು ಸ್ಫೋಟ ಮಾಡೋದ್ರಿಂದ ಅಂತರ್ಜಲ ಮಟ್ಟ ಕೂಡ ಕುಸಿತಾ ಇದೆ. ಗ್ರಾಮದ ಹಾಗೂ ಅಕ್ಕಪಕ್ಕದ ಜಮೀನಿನ ಬೋರ್ವೆಲ್ಗಳಲ್ಲಿ ಇದ್ದ ನೀರು ಮಾಯ ಆಗಿದೆ. ಹಲವು ವರ್ಷಗಳಿಂದ ನಡೀತಾ ಇರೋದು ಈ ಗಣಿಗಾರಿಕೆ. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಸಂಬಂಧಪಟ್ಟವರು. ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಈ ಸಮಸ್ಯೆಗಳನ್ನ ಆಲಿಸಬೇಕು, ಇವರಾದ್ರೂ ಸ್ಪಂದಿಸ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ಜನ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಯಾಕೆಲ್ಲರೂ ಕಣ್ಮುಚ್ಚಿ ಕೂತಿದ್ದಾರೆ? ಹೌದು ನೀತಿ, ಯಾಕಂದ್ರೆ ಕಲಬುರಗಿ ಜಿಲ್ಲೆ ಎಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಗ್ರಾಮದ ಏನು ಗ್ರಾಮಸ್ಥರ ಗೋಳಿದೆ, ಇದನ್ನ ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು TV5 ಇದನ್ನ ಬಿಚ್ಚಿಡ್ತಾ ಇದೆ. ಬಹುತೇಕ ಅಲ್ಲಿ 3 ಗಣಿಗಾರಿಕೆ ಇದೆ. 30 ಅಡಿಗೂ ಆಳ ಕೊರೆಯುವ ಮೂಲಕ ಸ್ಫೋಟ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಭೂಕಂಪದ ಅನುಭವ ಆಗುತ್ತೆ ಅಂತಕ್ಕಂತ ಗೋಳು ಗ್ರಾಮಸ್ಥರದ್ದು. ಜೊತೆಗೆ ಕಳೆದ 8-10 ವರ್ಷಗಳಿಂದ ಗಣಿಗಾರಿಕೆಯಲ್ಲಿ ನಡೀತಾ ಇದೆ. ಆ ಗಣಿಗಾರಿಕೆಯಿಂದ ಏನು ಗ್ರಾಮದಲ್ಲಿರ್ತಕ್ಕಂಥ ಶಾಲಾ ಕಟ್ಟಡ ಏನು 10 ವರ್ಷದ ಹಿಂದೆ ನಿರ್ಮಿಸಿದಂತ ಶಾಲಾ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಹೋಗಿರ್ತಕ್ಕಂಥದ್ದು. SDM ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಪ್ರತಿದಿನ ಆಗುತ್ತೆ, ಯಾವಾಗ ಸ್ಫೋಟ ಮಾಡ್ತಾರೆ ಗೊತ್ತಾಗಲ್ಲ, ಮಲಗದಾಗ ನಾವು ಎಚ್ಚೆತ್ತ ಕೇಳಿರ್ತೀವಿ. ಜೊತೆಗೆ ಈಗ ಭೀಕರ ಬರ ಇದೆ. ಇದರಿಂದ ನಮ್ಮ 3-4 ಬೋರ್ವೆಲ್ ಸೇರಿದಂತೆ ಸುತ್ತಮುತ್ತಲು ಬೋರ್ವೆಲ್ಗಳೆಲ್ಲವೂ ನೀರೆಲ್ಲ ಹೋಗ್ಬಿಟ್ಟಿದೆ. ಯಾಕಂದ್ರೆ ಬಹು ದೊಡ್ಡ ಮಟ್ಟದ ಸ್ಫೋಟ ಆಗುತ್ತೆ, ಭೂಕಂಪದ ಅನುಭವ ಆಗುತ್ತೆ, ಜೀವ ಭಯದಲ್ಲಿ ನಾವು ಬದುಕಬೇಕಾಗಿದೆ. ಜೊತೆಗೆ ನಾವು ಜಮೀನುಗಳಿಗೆ ವ್ಯವಸಾಯ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೂ ಸಹಿತ ಭಯ ಆಗುತ್ತೆ. ಯಾಕಂದ್ರೆ ಯಾವಾಗ ಸ್ಫೋಟ ಮಾಡ್ತಾರೆ ಗೊತ್ತಾಗೋದಿಲ್ಲ. ಸ್ಫೋಟ ಮಾಡ್ಬೇಕಾದ್ರೆ ಒಂದು ನಿಯಮ ಇದೆ, ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಹೇಳ್ಬೇಕು, ಡಂಗರ ಸಾರಿಸ್ಬೇಕು, ಹೀಗೆ ಮಾಡ್ತಾ ಅಂತ ಯಾವ್ದು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಗಣಿಗಾರಿಕೆ ಮಾಡ್ಬೇಕಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಒಂದು ಬೌಂಡ್ರಿ ಅಂತ ಹಾಕಿರ್ತಾರೆ, ಅದು ಯಾವುದೂ ಅಲ್ಲಿಲ್ಲ. ಹೀಗಾಗಿ ಏನು ಕ್ಷೇತ್ರದ ಶಾಸಕ ಮತ್ತು ಸಚಿವ ಅಜಯ್ ಸಿಂಗ್ ಅವರು ಈ ಗ್ರಾಮಸ್ಥರ ಗೋಳನ್ನ ಕೇಳಬೇಕು. ಜೊತೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮೂಲಕ ಏನು ಗ್ರಾಮಸ್ಥರು ಹೇಳೋದು ನೀವು ಗಣಿಗಾರಿಕೆ ಮಾಡಿ ಸ್ಫೋಟ ಮಾಡಬೇಡಿ ಅನ್ನೋದಿದೆ. ನಿಮ್ದು ಯಾವುದೇ ಕೆಲಸಕ್ಕೆ ಗಣಿಗಾರಿಕೆ ಕಲ್ಬೇಕಾಗತ್ತೆ, ನಿಜ, ಸ್ಫೋಟ ಮಾಡದೇನೆ ಗಣಿಗಾರಿಕೆ ಮಾಡಿ ಅಂತಕ್ಕಂಥದ್ದಿದೆ. ಹೀಗಾಗಿ ಗ್ರಾಮಸ್ಥರ ಗೋಳನ್ನ ಸ್ಪಂದಿಸಬೇಕು. ಜೊತೆಗೆ ಆ ಶಾಲಾ ಕಟ್ಟಡ ಏನ್ ಬಿರುಕ್ಬಿಟ್ಟಿದೆ, ಗ್ರಾಮಸ್ಥರಿಗೆ ಜೊತೆಗೆ ಮನೆಗಳನ್ನು ಬಿರುಕ್ಬಿಟ್ಟಿವೆ, ಎಲ್ಲದಕ್ಕೂ ಪರಿಹಾರ. ಥ್ಯಾಂಕ್ ಯು ಸಿದ್ದು, ತಮ್ಮೆಲ್ಲ ಡೀಟೇಲ್ಸ್ಗೆ.